ಮಾರ್ಕ್ಸ್. ಇಟ್ ಕ್ಯಾನ್ ಮೆಜರ್ ಓನ್ಲಿ ಅ ಟೆಸ್ಟ್, ನಾಟ್ ಯುವರ್ ಪೊಟೆನ್ಷಿಯಲ್. ಏನಿದರ ಅರ್ಥ? ಹಾಗಾದರೆ ಕೊನೆವರೆಗೆ ಕೇಳಿ. ಜುಲೈ 18 ಭಾರತದ ಸಾಧನೆ ಬಗ್ಗೆ ನಿಮಗೆಲ್ಲ ಗೊತ್ತು. ವಿಕ್ರಮ್ 1 ಎಂಬ ಪ್ರೈವೇಟ್ ರಾಕೆಟ್ ಲಾಂಚನ್ನು ನಾವು ಮಾಡಿದ್ದೇವೆ. ಭಾರತವು ಎದರಲ್ಲಿಯೂ ಹಿಂದಿಲ್ಲ, ಕೇವಲ ಮುಂದಿರುತ್ತದೆ. ಮೊದಲೇ ಅಟೆಂಪ್ಟ್ನಲ್ಲಿಯೇ ನಾವು ಈ ಸಾಧನೆಯನ್ನು ಮೆರೆದಿದ್ದೇವೆ. ಕೇವಲ ಚೀನಾ ಮತ್ತು ಅಮೆರಿಕಗಳು ಈ ರೀತಿಯ ರಾಕೆಟ್ಗಳನ್ನು ಲಾಂಚ್ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ನಾವು ಸ್ವತಃ ನಮ್ಮ ರಾಕೆಟ್ಗಳನ್ನು ಲಾಂಚ್ ಮಾಡ್ತಿದ್ದೇವೆ. ಇದರ ಹಿಂದಿನ ಕಾರಣೀಭೂತ ಯಾರು ಗೊತ್ತಾ? ಪವನ್ ಕುಮಾರ್ ಚಂದನ್ ಎಂಬ ವಿಜ್ಞಾನಿ. ಇವರು ತರಗತಿಯಲ್ಲಿ ಕೇವಲ 51 ಮಾರ್ಕ್ಸ್ಗಳನ್ನು ಮ್ಯಾಥಮೆಟಿಕ್ಸ್ನಲ್ಲಿ ತೆಗೆದುಕೊಳ್ತಾರೆ. ಆದರೆ ತಮ್ಮ ಕನಸನ್ನು ನನಸಾಗಿಸಲು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. IIT ಖರಗ್ಪುರ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇಸ್ರೋನಲ್ಲಿ ಜಾಯ್ನ್ ಆಗಿ ಕೇವಲ 5 ವರ್ಷಗಳ ಕಾಲ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಆದರೆ ತಮ್ಮ ಕನಸನ್ನು ನನಸಾಗಿಸಲು ಅವರು ಈ ರಾಜೀನಾಮೆ ಬಹಳ ಮುಖ್ಯವಾಗಿತ್ತು. 2018ರಲ್ಲಿ ಸ್ಕೈರೂಟ್ ಏರೋಸ್ಪೇಸ್ನ ಕೋ-ಫೌಂಡರ್ ಆದರು. ಫುಲಿಯಾಗಿ ವಿಕ್ರಮ್ 1 ಉಡಾವಣೆ ಕೂಡ ಮಾಡಿದರು. ದೃಢವಾದ ನಿರ್ಧಾರವು ನಿಮ್ಮನ್ನು 51 ಮಾರ್ಕ್ಸ್ಗಳಿಂದ ನಕ್ಷತ್ರದವರೆಗೆ ಕರೆದೊಯ್ಯುತ್ತವೆ. ಏನಂತೀರಿ?